ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ನಮ್ಮ ಮಾಧ್ಯಮ ವಿಭಾಗ ಸೇರಿ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಪ್ರತಿ ಮನೆಗೆ ಆದಷ್ಟು ಅತಿ ಹೆಚ್ಚು ತ್ರಿವರ್ಣ ಧ್ವಜಗಳನ್ನು ಹಂಚಿ ಪ್ರತಿ ಮನೆ ಮೇಲೆ ತ್ರಿವರ್ಣ ಧ್ವಜವನ್ನು ಹಾಕೋದ್ರ ಮುಖಾಂತರ ಈ ಕಳೆದ 3 ತಿಂಗಳ ಹಿಂದೆ ಏನು ಆಪರೇಷನ್ ಸಿಂಧೂರ್ ನಡೀತು, ಅದರಲ್ಲಿ ನಮ್ಮ ವಿಜಯೋತ್ಸವ ಏನಾಯಿತು, ಅದರಲ್ಲಿ ಪ್ರತಿಯೊಬ್ಬ ನಾಗರಿಕರು ಭಾಗವಹಿಸಬೇಕು ಅನ್ನೋದ್ರ ಒಂದು ಪ್ರತೀಕ ಈ ತ್ರಿವರ್ಣ ಧ್ವಜವನ್ನು ಹಾಕೋದಾಗಿದೆ. ಈ ಕಳೆದ 6 ತಿಂಗಳಲ್ಲಿ ಮಠದಂಥ ಹಳೆಯ ಶಾಸಕರು, ಮಂತ್ರಿಗಳಿಗೆ ಅಥವಾ VIP ಗಳಿಗೆ ಒಂದು ಮೌನಾಚರಣೆಯನ್ನು ಮಾಡಿದ್ರು. ಅಲ್ಲಿ ತನಕನೂ ನಮ್ಮ ಸಹಕಾರ ಸಚಿವರಾಗಿದ್ದಂಥ ರಾಜಣ್ಣವರು ಮಂತ್ರಿಗಳಾಗಿದ್ದರು. ಮೌನಾಚರಣೆ ಮುಗಿದ ನಂತರ 2 ಗಂಟೆಗಳ ಅವಧಿನಲ್ಲಿ 12:15 ಅಷ್ಟೊತ್ತಿಗೆ ರಾಜೀನಾಮೆ ಕೊಡ್ತಾರೆ ರಾಜಣ್ಣವರು ಅನ್ನೋ ಒಂದು ಸುದ್ದಿ ಬರೋಕ್ಕೆ ಶುರುವಾಯಿತು. 2:15 ಅಷ್ಟೊತ್ತಿಗೆ ಅವರನ್ನೇ ಒಪ್ಕೊಂಡ್ಬಿಟ್ರು, ಹೌದು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದೀನಿ, ಬಂದು ಹೇಳ್ತೀನಿ ಅಂತ. ಇದ್ರ ಮೇಲೆ ತಕ್ಷಣ ಇವರಿಗೆ ನಮ್ಮವರೇ ಹೇಳಿದ್ರಲ್ಲ, ನಾವು ಹೇಳ್ತೀವಿ. ರಾಹುಲ್ ಗಾಂಧಿ ಹೇಳಿದ್ದಾರೆ, ಬೆಂಗಳೂರಿನಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ, ಮೈಸೂರಿನಲ್ಲಿ ಸ್ಟ್ರೈಕ್ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಸತ್ಯನ ಹೇಳಿದ್ರೆ ಆಗೋದಿಲ್ವಲ್ಲ, ತಗೊಳ್ಳಿ ಇವ್ರ ಮೇಲೆ ವಜಾ ಮಾಡಿ. ನಿನ್ನೆ ರಾಜಣ್ಣ ಅವರು ರಾಜೀನಾಮೆ ತೊಗೊಂಡಿದ್ದಾರೆ. ಯಾವ ಕಮ್ಯುನಿಟಿಗೆ ಬರ್ತಾರೆ? वाल्मीकि कम्युनिटी ಬರ್ತಾರೆ. प्रधानमंत्री जी ने भारत के बड़े बड़े टारगेट्स को पहले ले आए हैं. उसी कड़ी में आज तातो 2 हाइड्रो इलेक्ट्रिक पावर 700 मेगावाट्स का अप्रूव हुआ विद इन्वेस्टमेंट ऑफ 8,146 करोड़. ओवरऑल 18,541 करोड़ रुपीस के प्रोजेक्ट्स आज कैबिनेट में अप्रूव हुए. मैं सबसे पहले सेमीकंडक्टर पे आऊँगा आपके पास. आप सब जानते हैं कि सेमीकंडक्टर एक फाउंडेशनल इंडस्ट्री है, एक स्ट्रैटेजिक इंडस्ट्री है, एक ऐसी इंडस्ट्री है जिसके बिना कोई देश अपने मैन्युफैक्चरिंग सेक्टर को या अपने आप को एक विकसित देश की गिनती में नहीं कर सकता. ऐसी बड़ी इंडस्ट्री है. आज 4 सेमीकंडक्टर प्रोजेक्ट्स अप्रूव हुए हैं, 2 उड़ीसा में, 1 पंजाब में और 1 आंध्रा में. आप जानते हैं कि 2022 में जब सेमीकंडक्टर मिशन लॉन्च हुआ, माननीय प्रधानमंत्री जी का दूरदर्शी नेतृत्व है, जिसके तहत उन्होंने एक लॉन्ग टर्म स्ट्रैटेजी के तहत काम चालू किया और कंप्लीट इकोसिस्टम पे ध्यान देने का प्रधानमंत्री जी का हमेशा मार्गदर्शन था. और साथ ही साथ जो इलेक्ट्रॉनिक्स मैन्युफैक्चरिंग अपनी बहुत अच्छी आगे बढ़ी है, उससे भी सेमीकंडक्टर की डिमांड लगातार बढ़ती जा रही है. तो अब कंप्लीट इकोसिस्टम डिज़ाइन, वेफर फैब्रिकेशन, पैकेजिंग, मैन्युफैक्चरिंग ऑफ कंपोनेंट्स, असेंबली, टेस्टिंग, फाइनल प्रोडक्शन, हर चीज़ पे इलेक्ट्रॉनिक्स के हर सेक्टर पे, हर डायमेंशन पे काम चल रहा है. इन 6 प्रोजेक्ट्स जो अब तक के अप्रूव थे, उसमें 24 बिलियन चिप्स पर ईयर मैन्युफैक्चरिंग की कैपेसिटी है. आज जो 2 प्रोजेक्ट्स अप्रूव हुए बहुत ही एडवांस टेक्नोलॉजी के हैं. इन 4 में से टोटल 4 अप्रूव हुए, इनमें से 2 बहुत ही एडवांस टेक्नोलॉजी के. ಸರ್ಕಾರವನ್ನು ಒತ್ತಾಯ ಈವನ್ ಸ್ಕಿಲ್ಲಿಂಗ್ ಆಗಿದ್ರೂ ಸಹ ಬೆಟ್ಟಿಂಗಿಗೆ ಅವಕಾಶ ಇರಬಾರ್ದು. ಅಷ್ಟೇ ನಾನು ಸರ್ಕಾರದ ಗಮನ. ನೋಡಿ, ಕಾನೂನು ಚರ್ಚೆ ಮಾಡಿ ಬರುತ್ತೆ, ಗೇಮಿಂಗ್ ಪಾಲಿಸಿ ಐಟಿಗೆ ಬರುತ್ತೆ. ಈಗ ಸಾಹೇಬ್ರು ಹೇಳ್ದಂಗೆ ಸ್ಕಿಲ್ಲಿಂಗ್ ಅಲ್ಲಿ ಬೆಟ್ಟಿಂಗ್ ಇರಬಾರ್ದು ಅಂತ ಹೇಳ್ತಾ ಇದ್ರು. ತಾವು ಹೇಳಿದ್ರಿ ಸರ್, ಸುಡುಕೋ ಇರ್ಬೋದು, ಚೆಸ್ ಇರ್ಬೋದು, ಗೇಮ್ ಆಫ್ ಸ್ಕಿಲ್. ಈಗ ಫ್ಯಾಂಟಸಿ ಸ್ಪೋರ್ಟ್ಸ್ ಅಂತಾನು ಗೇಮ್ ಆಫ್ ಸ್ಕಿಲ್ಗೆ ಬ್ರಾಕೆಟ್ ಮಾಡಿಬಿಟ್ಟಿದ್ದಾರೆ. ಈಗ ನೀವು ಹೇಳಿದ ಗೊತ್ತಿರಬೇಕು ಸರ್, ನಮ್ಮ AVGC ಪಾಲಿಸಿ ಪ್ರಕಾರನೇ $4.5 ಬಿಲಿಯನ್ ಎಕಾನಮಿ ಸರ್ ಗೇಮಿಂಗ್. ಈಗ 3 ವರ್ಷದಲ್ಲಿ $9 ಬಿಲಿಯನ್.
ಅವ್ರಿಗೂ 2 ಸ್ಕೀಮ್ ಬಗ್ಗೆ ನೀವು ಮಾಹಿತಿ ಕೊಟ್ಟು ಇಲ್ಲಿ ಸಿಗೋ ನಿಮ್ಮ ಪಾಂಪ್ಲೆಟ್ಸ್ ಎಲ್ಲ ಅವ್ರಿಗೂ ತೋರಿಸಿ 2 ಸ್ಕೀಮ್ನಲ್ಲಿ ಖಂಡಿತವಾಗೂ ಹಿಂಗೆ ಅವ್ರು ಉన్నారు ಲೆಸ್ ದನ್ 40 years. ನೀವು ಆ ಕಂಪ್ಲೇಂಟ್ ಎಲ್ಲೂ ಹೋಗಿ ಕೊಡ್ತೀರಾ? आपका कोई एक्शन ही नहीं हुआ, फिर किसके पास जाएंगे? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಡೈರೆಕ್ಟರ್ ಎಲ್ಲರೂ ಕೂಡ ಈ 2 ಸ್ಕೀಮ್ನಲ್ಲಿ ಎನ್ರೋಲ್ ಮಾಡಿಕೊಂಡು ಫಾರ್ಮ್ ನಮ್ಮ ಅಕೌಂಟ್ಸ್ ಬಗ್ಗೆ ಎಲ್ಲ ಇದೆ. APY, all people should take advantage of all these schemes. They're very good schemes. So now a saturation drive is going on. जिनका अकाउंट नहीं खुला है उनका भी अकाउंट खुलेगा. जिनका अकाउंट इनऑपरेटिव हो गया बिकॉज ऑपरेशन नहीं हुआ उनका एक्टिवेट किया जाएगा. But also the focus is mainly on the re-KYC because this Jan Dhan Yojana started in 2014, so 10 years has elapsed. So there is a purpose of doing these scams that we have to do again the know your customer, which we call in banking jargon as re-KYC, and we are sensitizing all the rural people who are opened accounts from 2014 onwards. So many public here, and wherein we had the opportunity to explain all the social welfare schemes which has been floated by our central government. So here also we have stressed about the importance of re-KYC, dormant accounts, availing nomination facility. So all these things have been explained in detail. ಈ ಥರ ಮಾಡಬೇಕು, ಇದನ್ನೆಲ್ಲ ಇದು ಮಾಡಿ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ರೈತರಿಗೆ, ಈ ಮಹಿಳೆಯರಿಗೆ ಎಲ್ಲರಿಗೂ ಹೇಳ್ಕೊಡ್ಬೇಕು. ನಮ್ಮ ಪಂಚಾಯತಿ ಸುದೈವನೇ ಸರ್, ಖಂಡಿತ ಸುದೈವನೇ. ಎಲ್ಲ ಏನಕ್ಕೆ ಇಷ್ಟಪಡ್ತೀರಾ? re-KYC ಕೂಡ ಸ್ಥಳದಲ್ಲೇ ಮಾಡ್ಕೊಡ್ತಾ ಇದ್ದಾರೆ, ಅದ್ರ ಬಗ್ಗೆ? ಹೌದು ಸರ್, ಅದು re-KYC ಮಾಡ್ಕೊಡ್ತಿದ್ದಾರೆ, ಮತ್ತೆ ಪೆನ್ಷನ್ ಬಗ್ಗೆನೂ ಮಾಡ್ಕೊಡ್ತಾ ಇದ್ದಾರೆ. ಎಲ್ಲನೂ ಒಳ್ಳೆ ಸವಲತ್ತಲ್ಲಿ ಒದಗಿಸ್ತಾ ಇದ್ದಾರೆ. ಗ್ರಾಮೀಣ ಜನಕ್ಕೆ ಇದು ಬಹಳ ಅನುಕೂಲ ಆಗುತ್ತೆ ಕೆಲಸ ಸರ್ ಇದು. ಎಷ್ಟೋ ಜನಕ್ಕೆ KYC ಮಾಡಿಸ್ಕೊಂಡು ಗೊತ್ತಿರಲ್ಲ, ಏನು ಬ್ಯಾಂಕ್ಗಳಿಗೆ ಹೋಗಿ ತುಂಬಾ ಪರದಾಡ್ತಾರೆ. ಅಂಥವ್ರು BC ಹತ್ರ ಆಗಿರ್ಬೋದು, ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮದಲ್ಲೂ ತುಂಬ ಜನನೇ ಮಾಡಿಸ್ಕೊಂಡಿದ್ದಾರೆ KYC. ಮತ್ತು PMJDY ಅಂದರೆ ಝೀರೋ ಅಕೌಂಟು, ಇದು ಎಲ್ರಿಗೂ ತುಂಬ ಅನುಕೂಲ ಇದೆ. ಎಲ್ಲ ಬ್ಯಾಂಕರ್ಸ್ಗೂ ಸೇರಿಸಿ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಕ್ಯಾಂಪನ್ನು ಮಾಡಿ ಸಕ್ಸಸ್ಫುಲ್ ಮಾಡಿದ್ವಿ. ಎಲ್ಲ ಜನಗಳಿಗೂ ನಾವು ಸೇವೆಯನ್ನು re-KYC ಒದಗಿಸ್ತಾ ಇದ್ದೀವಿ. ಮತ್ತು ಎಲ್ಲ ಮೈಕ್ರೋ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಎಲ್ಲ ನಾವು ಉತ್ತೇಜನ ಮಾಡ್ತಾ ಇದ್ದೀವಿ. ಎಲ್ಲರೂ ಮಾಡಿಸ್ಕೊತಾ ಇದ್ದೀವಿ. ಒಬ್ಬರು BC ಒಬ್ಬರು ಇದ್ದಾರೆ, ಇಲ್ಲ ಅಂದ್ರೆ BC ಅವರ ಮನೆಗೆ ಹೋಗಿ ಕಸ್ಟಮರ್ ಮನೆಗೆ ಹತ್ರ ಹೋಗಿ ಅಲ್ಲಿಂದ ತಗೋಬೋದು. ಇಲ್ಲ ಅಂದರೆ OTP ಥರ ಒಂದು ಸ್ಕೀಮ್ ಇದೆ. ಇಲ್ಲ ಅಂದರೆ ಈ ಥರ ಒಂದು ತಂಬು ಮುದ್ರೆ ಕೊಟ್ಟಿದ್ರೆ ಆಟೋಮೆಟಿಕ್ re-KYC ಆಗ್ತಾ ಇದೆ. ಅದರ ಡಿಜಿಟಲೈಸೇಷನಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ. ಎಲ್ಲ ಬ್ಯಾಂಕ್ಸ್ಗಳು ಸಾಫ್ಟ್ವೇರು ಸ್ವಲ್ಪ ಜನಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಸಿಸ್ಟಮ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲಿ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.